ಆಚಾರ್ಯರೇ, ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ. ಆದರೆ ನಾವು ಪ್ರಯತ್ನ ಪಟ್ಟರೆ ಎಲ್ಲ ದುರ್ಗುಣಗಳನ್ನು ಮಾರ್ಪಾಡು ಮಾಡ್ಕೊಳ್ಬಹುದು. ತಪ್ಪು ಮಾಡೋದು ತೀರಾ ಸಹಜ, ಆದರೆ ಅದನ್ನು ತಿದ್ದಿ ನಡೆಯಬೇಕಾದ್ದು ಮನುಷ್ಯನ ಮೂಲ ಧರ್ಮ. ಯೋಗೇಂದ್ರಾಚಾರ್ಯರೇ, ನಿಮಗೆ ಹೇಳಿದ್ದು ಅರ್ಥ ಮಾಡ್ಕೊತೀನಿ ಅಂತೀನಿ. ಹಾಂ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಅರ್ಥವಾಯ್ತು ಗೋವಿಂದ. ಗುರುಗಳೇ, ಗುರುಗಳೇ ಕಾಪಾಡಿ, ಗುರುಗಳೇ ಗುರುಗಳೇ ಕಾಪಾಡಿ, ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ. ಮಾಡಿರೋ ತಪ್ಪನ್ನ ಕ್ಷಮಿಸಿ ನನ್ನ ಕಾಪಾಡಿ ಗುರುಗಳೇ. ಯಾರಪ್ಪ ನೀವು? ಏನಾಯ್ತು? ನೀವು ಮಾಡಿರೋ ತಪ್ಪಾದ್ರೂ ಏನು? ಗುರುಗಳೇ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಗಿದೆ. ನಮ್ಮೂರಿನವರು ನನ್ನ ಊರಿಂದನೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ಪಕ್ಕದ ಊರಲ್ಲಿ ನಡೆದ ಘಟನೆಯನ್ನ ಕೇಳಿದೆ. ತಮ್ಮ ಮಹಿಮೆ ತಿಳಿಯಿತು. ತಾವು ಶ್ರೀಹರಿ ಸ್ವರೂಪರು, ಸಾಕ್ಷಾತ್ ಭಗವಂತನೇ ನನಗೋಸ್ಕರ ಬಂದಂಗಾಗಿದೆ. ನೀವೇ ನನ್ನ ಕಾಪಾಡಬೇಕು ಗುರುಗಳೇ. ಸಮಾಧಾನ ಮಾಡ್ಕೊಳ್ಳಿ ವಿಪ್ರೋತ್ತಮರೇ, ಆ ಶ್ರೀಹರಿ ನಿಮ್ಮ ಕೈ ಬಿಡೋದಿಲ್ಲ. ನೀವು ಮಾಡಿರೋ ಅಪರಾಧ ಆದರೂ ಏನು? ಊರಿನವರು ಬಹಿಷ್ಕಾರ ಯಾಕೆ ಹಾಕಿದ್ದಾರೆ? ಏನು ಕಾರಣ? ಗುರುಗಳೇ, ನನಗೆ ಮೊದಲಿಂದನೂ ಪ್ರಾಣಿಗಳನ್ನ ಕಂಡ್ರೆ ಆಗೋದಿಲ್ಲ. ಅದರಲ್ಲೂ ಶ್ವಾನ ಅಂದ್ರೆ ತುಂಬಾ ದೂರ. ಶ್ವಾನ ಬೊಗಳ್ದ್ರಂತೂ ನನ್ನ ಸಿಟ್ಟು ತಡೆಯೋದಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಇವತ್ತು ಈ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಾರಾಯಣ, ಸಮಾಧಾನ ಮಾಡ್ಕೊಳ್ಳಿ. ಆ ಶ್ರೀಹರಿಯನ್ನ ಮೀರಿದ್ದು ಯಾವುದೂ ಇಲ್ಲ. ಇಷ್ಟಕ್ಕೂ ನಡೆದ ಘಟನೆಯಾದ್ರೂ ಏನು? ನಿಮ್ಮ ಬಹಿಷ್ಕಾರಕ್ಕೆ ಕಾರಣ ಏನು? ಗುರುಗಳೇ, ಅದು ದರಿದ್ರವೇ, ತಿನ್ನೋ ಸಮಯಕ್ಕೆ ಸರಿಯಾಗಿ ಬೊಗಳ್ತೀಯ. ಆಗ್ಲೇ ಹೊಟ್ಟೆ ಹಸ್ದು ಬೆಂಕಿ ಬೀಳ್ತಾ ಇದೆ. ಬಿಟ್ರೆ ಮನೆಯೊಳಗಡೆ ಬಂದು ನಾನ್ ತಿನ್ನೋ ಊಟಕ್ಕೆ ಬಾಯಿ ಹಾಕ್ಬಿಡ್ತೀಯ. ಮಾಡ್ತೀನಿ ನಿನಗೆ. ಗುರಿ ಯಾವತ್ತೂ ತಪ್ಪಿಲ್ಲ. ನಾಯಿ ಹಾಯಿ. ಆಹಾ, ಸ್ವಲ್ಪ ಬಿಟ್ಟಿದ್ದಿದ್ರೆ ನನ್ನ ಭೋಜನ ಶ್ವಾನ ಭೋಜನ ಆಗೋಗಿರೋದು.